ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಔಟ್ ಆಗಿದೆ. ಈಗ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಡಿ.ಕೆ. ಶಿವಕುಮಾರ್ ಎಂತಹ ವಿಚಾರವನ್ನು ಇಟ್ಟಿದ್ದಾರೆ ನೋಡಿ. ಕೈ ಕುರ್ಚಿ ಕಲಹ ಜೋರಾಗಿರೋ ಹೊತ್ತಲ್ಲೇ ಬ್ಲಾಸ್ಟ್ ಆಗಿರೋದು ಇದು. ಮಾಹಿತಿ ಇರ್ತಾ ಹೋಗ್ತೀವಿ. ನಿಮ್ಮ ಮುಂದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಓಪನ್ ಆಗಿ ಎಲ್ಲೂ ಮಾತಾಡ್ತಿಲ್ಲ. ಅಂದರೆ ಕುರ್ಚಿ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡಿ ಕೆಟ್ಟ ಅಂತಾರಲ್ಲ, ಗೊತ್ತು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಮಾತಾಡಿದ್ರೆ ಏನಾದರೂ ಸಿಗುತ್ತಾ? ನಾನು CM ಆಗಬೇಕು, ಅಧಿಕಾರ ಹಂಚಿಕೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ, ಇದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಕೇಳೋರು ಯಾರು ಅಲ್ವಾ? ಏನು ಮಾಡಬೇಕು ಹೈಕಮಾಂಡ್ ಮೂಲಕವೇ ಮಾಡಿಸ್ಬೇಕು, ಅಷ್ಟೇ ಅವರ ಟಾರ್ಗೆಟು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಮಾತಾಡ್ತಿಲ್ಲ. ಆಗಾಗ ಅವರ ಪರಮಾಪ್ತರು ಅತ್ಯಾಪ್ತರು ಮಾತಾಡ್ತಾರೆ. ಅವ್ರಿಗೂ ನೋಟಿಸ್ ಕೊಟ್ಟು CM ಕುರ್ಚಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಬಲ ಕಟ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಯಾಕಂದರೆ ಅವರು ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರಾಗಿ ಶಿಸ್ತನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಕೂಡ ಇರೋದ್ರಿಂದಾಗಿ ಅವರು ಅದಕ್ಕೆಲ್ಲ ಆಸ್ಪದ ಕೊಡಲ್ಲ. ಬಟ್ ಏನಾಗಬೇಕೋ ಆಗ್ತಿರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಎಂತಹ ತಯಾರಿಯಲ್ಲಿದ್ದಾರೆ ಅನ್ನೋದನ್ನು ಗಮನಿಸಿದ್ದೀವಿ. ಅವರು ಸುಮ್ಮನೆ ಬಿಡೋ ರೀತಿಯಲ್ಲಂತೂ ಕಾಣಿಸ್ತಿಲ್ಲ. ಮೊನ್ನೆ ಸಂಪುಟ ಸರ್ಜರಿ ಫಿಕ್ಸ್ ಅಂತೆ. ಹೌದಾ ಸರ್ ಅಂದರೆ ಅದಕ್ಕೆ ಆನ್ಸರು ಮಾಡಿದೆ ಆ ಕಡೆ ಹೊರಡ್ತಾರೆ. ನನಗೆ ಮಾಹಿತಿ ಇಲ್ಲಪ್ಪ ಇದ್ರ ಬಗ್ಗೆ ಎಲ್ಲ, ಸಲಹೆ ಕೇಳಿದ್ರೆ CM ಕೊಡ್ತೀನಿ, ಔತಣ ಕೂಟ ಮಾಡ್ಕೊಳ್ಳಿ, ತಪ್ಪೇನಿದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತಾರೆ. ಸಂಪುಟ ಸರ್ಜರಿ 2.5 ವರ್ಷ ಆಯಿತು, ಬದಲಾಗ್ತಾರಂತೆ ಮಿನಿಸ್ಟರ್ಸ್, ಹೌದಾ ಅಂದರೆ ಆನ್ಸರ್ ಮಾಡದೆ ಹೋಗ್ತಾರೆ. ಈ ಸಂಪುಟ ಸರ್ಜರಿ ಬಗ್ಗೆ ಮಾಹಿತಿ ನನಗೆ ಇಲ್ಲವೇ ಇಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳಿರೋ ಡಿ.ಕೆ. ಶಿವಕುಮಾರ್ ಅವರು, ಅದರ ಅರ್ಥ ಸಂಪುಟ ಸರ್ಜರಿ ಮುದ್ರೆ ಬಿದ್ದೇ ಇಲ್ಲ. ಬಿದ್ದಿದ್ರೆ ತಾನೇ ಗೊತ್ತಾಗೋದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಾಗದೆ ಇರುತ್ತಾ ಸಂಪುಟ ಸರ್ಜರಿ ಆಗುತ್ತೆ ಅಂದರೆ ಅನ್ನುವಂಥ ಸಂದೇಶ ಕೊಟ್ಟು ಎಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ಡಿ.ಕೆ. ಶಿವಕುಮಾರ್ ಅವರ ವಿಡಿಯೋ ಇದು. ಅವರು ನಗರ ಪರ್ಯಟನೆಗೆ ಅಂತ ಹೋಗಿರ್ತಾರೆ. ಆ ಸಮಯದಲ್ಲಿ ಪಾಪ ಯಾರೋ ವಯಸ್ಸಾದವರು ಹೇಳ್ತಾರೆ, ಸರ್ ನೀವು ಮುಖ್ಯಮಂತ್ರಿ ಆಗಬೇಕು, 47 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದೀರ, ನೀವು ಏನು ಸರ್ ಗಟ್ಟಿಯಾಗಿ ಕೇಳಿ ತಗೊಳ್ಬೇಕು ನೀವು ಅಂತ ಹೇಳ್ತಾರೆ. ಯಾರೋ ಅವರ ಅಭಿಮಾನಿ ಅನಿಸುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಕೈ ಹಿಡ್ಕೊಂಡು ಕೇಳ್ತಾರೆ, ಸರ್ ನೀವು CM ಆಗಲೇಬೇಕು ಅಂತ. ಸಣ್ಣದಾಗಿ ಕೇಳಿಸತ್ತೆ ಆಡಿಯೋ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಹತ್ತಿರ ಬಂದಿದೆ ಅಂತಾರೆ ಅವರು ಅನ್ನೋ ಥರ ಕೇಳಿಸತ್ತೆ. ನೀವು ಕೇಳಿಸ್ಕೊಳ್ಳಿ ಆಡಿಯೋನ. ಹತ್ತಿರ ಬಂದಿದೆಯಾ ಸರ್ ಅಂತ ಅವ್ರ ಎದುರಿಗಿದ್ದಂಥ ವಯಸ್ಸಾದವ್ರು ಹಿರಿಯರು ಹೇಳ್ತಾರೆ. ಅಂದರೆ ಅವ್ರು ಹೇಳಿದ್ನೇ ರಿಪೀಟ್ ಮಾಡ್ದಂಗೆ ಕೇಳಿಸತ್ತೆ ಆ ವಿಡಿಯೋದಲ್ಲಿ. ಆಡಿಯೋ ಕೇಳಿಸ್ಕೊಂಡ್ರೆ ಇದು ಈಗ ಜೋರಾಗಿ ಸದ್ದಾಗ್ತದೆ. ಡಿ.ಕೆ. ಶಿವಕುಮಾರ್ ಅವರು CM ಕುರ್ಚಿ ಏರುವ ಸಮಯ ಹತ್ತಿರ ಬಂದಿದೆ ಅಂತ ಹೇಳೇ ಬಿಟ್ರ ಹಾಗಾದರೆ ಅಂತ. ಬಟ್ ಈ ಸುದ್ದಿ ಬರ್ತಿದ್ದಂಗೆ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಏನ್ರಿ ಸುಳ್ಳು ಸುದ್ದಿ ಹಾಕ್ತೀರಾ, ಇದನ್ನೆಲ್ಲ ನಾನು ಸಹಿಸಲ್ಲ, ಮತ್ತೆ ಅಂಥದ್ದೇನೂ ಹೇಳಿಲ್ಲ, ನನಗೆ ಬರೀ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ನನಗೇನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತು, ಸುಳ್ಳು ಸುದ್ದಿ ರಾಜಕೀಯ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ಅಂತ ಮೀಡಿಯಾಗೆ ಎಚ್ಚರಿಕೆನೂ ಕೊಟ್ಟಿದ್ದಾರೆ. ಬಟ್ ಸಹಜ ಅಲ್ವಾ ಡಿ.ಕೆ. ಶಿವಕುಮಾರ್ ಅವ್ರಿಗೀಗ ಆ ರೀತಿ ಕೈ ಹಿಡ್ಕೊಂಡು ಪಾಪ ವಯಸ್ಸಾದವ್ರು ಹೇಳಿದಾಗ ಹತ್ತಿರ ಬಂದಿದೆ ಅಂತ ಆ ಕ್ಷಣಕ್ಕೆ ಅವ್ರಿಗೆ ಬಾಯಿಂದ ಬಂದಿರುತ್ತೆ. ಅದು ಕೆಲವೊಂದು ಸಲ ಆ ಸತ್ಯ ಅಥವಾ ವಿಚಾರ ಮನಸ್ಸಲ್ಲಿರೋದು ನಾಲ್ಗೆಗೆ ಬಂದೇ ಬಿಡುತ್ತೆ. ಆಮೇಲೆ ಯಾಕೆ ಕಾಂಟ್ರವರ್ಸಿ? ಯಾಕಂದರೆ ಇತ್ತೀಚೆಗಂತೂ ಅವ್ರು ಎಲ್ಲೂ ಓಪನ್ ಆಗಿ ಇಂಥದ್ದೆಲ್ಲ ಮಾತೇ ಆಡಿಲ್ಲ. ಹೈಕಮಾಂಡ್ ಬೇರೆ ಇದ್ರ ಬಗ್ಗೆ ಮಾತಾಡಬಾರದು ಅಂತ ಮಿನಿಸ್ಟರ್ಗಳ ಕಿವಿ ಹಿಂಡಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರುವಾಗ ಮತ್ತು ಅವರೇ ಹೇಳ್ಕೊಂಡು ಕೂತ್ರೆ ಅಂತ ಆಗಲ್ವಾ? ಸೊ ಈಗ ಮೀಡಿಯಾಗಳಿಗೆ ಗದರಿರ್ತಾರೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು, ಏನು ಸುದ್ದಿ ಮಾಡ್ತಿರ್ರಿ ಅಂತ. ಬಟ್ ಆಡಿಯೋ ರಿಪೀಟ್ ಆಗಿ ನಿಮ್ಮ ಮುಂದೆ ತೋರಿಸ್ತೀವಿ ನೋಡಿ. ಹತ್ತಿರ ಬಂದಿದೆ ಅಂತಾರೆ ಅವರು. ಅಕಸ್ಮಾತಾಗಿ ಹೆಂಗೋ ಬಾಯಿ ತಪ್ಪಿನೋ ಹೇಳಂತೂ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತ ಕೇಳಿಸತ್ತೆ ಆ ವಿಡಿಯೋದಲ್ಲಿ. ಸೊ ಡಿ.ಕೆ. ಶಿವಕುಮಾರ್ ಅವರು CM ಕುರ್ಚಿ ಏರುವ ಸಮಯ ಹತ್ತಿರ ಬಂದಾಗಿದೆ ಅನ್ನೋದು ಅವ್ರು ಮಾಡ್ಕೊಂಡಿರೋ ತಯಾರಿ ಯಾವ ರೀತಿ ಇದೆ ಅನ್ನೋದ್ರ ಸ್ಪಷ್ಟ ಸೂಚನೆ. ಕಷ್ಟಪಟ್ಟು ಪಾರ್ಟಿನ ಬೆಳೆಸಿರೋ 40 ವರ್ಷದಿಂದ ನೀವು CM ಆಗಬೇಕಲ್ವಾ ಸರ್? ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿನ ಬೆಳೆಸಿರೋ 40 ವರ್ಷದಿಂದ ನೀವು CM ಆಗಬೇಕಲ್ವಾ ಸರ್? ನ್ಯಾಯವಾಗಿ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹಿಂದೆ ಎಲೆಕ್ಷನ್ ಟೈಮಲ್ಲೆಲ್ಲ ಹೇಳಿದ್ರು ಅವರು, ಡೆಲ್ಲಿಯಲ್ಲಿ ಎಲ್ಲ ಮಾತುಕತೆ ಆಗಿದೆ, ಒಕ್ಕಲಿಗ ಸಮುದಾಯಕ್ಕೆ ಹೇಳಿದ್ದ ಮಾತಿದು, ಡೆಲ್ಲಿಯಲ್ಲಿ ಎಲ್ಲ ಫೈನಲ್ ಆಗಿದೆ, ಸಮುದಾಯಕ್ಕೆ ಬಹಳ ದೊಡ್ಡ ಸ್ಥಾನಮಾನ ಸಿಗೋ ಸಮಯ ಬಂದಿದೆ, ಸೊ ತಯಾರಾಗಿರಿ ಅಂತ ತನ್ನ ಸಮುದಾಯಕ್ಕೆ ಮೆಸೇಜ್ ಕೊಟ್ಟಿದ್ದು ಡೆಲ್ಲಿಯಲ್ಲೆಲ್ಲ ಆಗಿದೆ ಅಂತ. ಇತ್ತೀಚೆಗೂ ಕೂಡ ಆ ರೀತಿಯ ಮಾತುಗಳು ಅವರ ಬೆಂಬಲಿಗರು ಆಡಿದ್ದಾರೆ. ಡಿಸೆಂಬರ್ ಅಷ್ಟೊತ್ತಿಗೆ ಆಗುತ್ತೆ, ನವೆಂಬರ್ ಅಷ್ಟೊತ್ತಿಗೆ ಆಗುತ್ತೆ ಅಂತ. ಮತ್ತು ನಾವು 2-3 ದಿನಗಳ ಹಿಂದೆ ಒಂದು ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ. ಸೋನಿಯಾ ಗಾಂಧಿ ಅವರಿಂದ 2ನೇ ಸಂದೇಶ ಸಿಕ್ಕಿದೆ ಅಂತ. ಫಸ್ಟು CM ನಿರ್ಧಾರ ಮಾಡುವಾಗ 23 ಚುನಾವಣೆ ಆದಮೇಲೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ವಿಡಿಯೋ
ಕಾಲ್ ಮೂಲಕ ಬಂದು ಭರವಸೆ ಕೊಟ್ಟ ಮೇಲೆ ಒಪ್ಪಿಕೊಂಡ್ರು ಅನ್ನೋದು. ಅಲ್ಲಿ ತನಕ ಒಪ್ಪೇ ಇರಲಿಲ್ಲ ಬಿಟ್ಕೊಡೋಕ್ಕೆ ಅನ್ನೋದು. ಎರಡನೆಯ ಸಂದೇಶ, ಸೋನಿಯಾ ಗಾಂಧಿಯವರು ಬಿಹಾರ ಚುನಾವಣೆ ಆದಮೇಲೆ ಖಂಡಿತ ನೀವು ಅಂದ್ಕೊಂಡಿದ್ದಾಗತ್ತೆ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದೇ ಭರವಸೆಯ ಮೇಲೆ ಅವರು ಶತಪ್ರಯತ್ನದಲ್ಲಿದ್ದಾರೆ. ಈಗ ಡೆಲ್ಲಿಗೆ ಹೋಗಿ ಮಾತುಕತೆ ಮಾಡ್ತಿದ್ದಾರೆ. ವೇಣುಗೋಪಾಲ್ ಅವ್ರ ಜೊತೆ ಡಿ ಕೆ ಬ್ರದರ್ಸ್ ಇಬ್ಬರು ಕೂತ್ಕೊಂಡು ಮಾತಾಡಿ ಬಂದರು. ಅಧಿಕಾರ ಕೊಡಿ ಅಂತ ಕೇಳೋಕೆ ಬಂದಿಲ್ಲ, ಅಧಿಕಾರ ಕೊಡ್ತೀರಾ ಇಲ್ವಾ ಅನ್ನೋದನ್ನು ನಿಮ್ಮ ನಿರ್ಧಾರವನ್ನು ನಿಲುವನ್ನು ತಿಳಿಸಿ ಅಂತ ಕೇಳೋಕೆ ಬಂದಿದ್ದೀವಿ ಸರ್. ದಯವಿಟ್ಟು ತಿಳಿಸ್ಬಿಡಿ. ನಿರ್ಧಾರ ಏನು ಅಂತಲೂ ಗೊತ್ತಿಲ್ಲದೆ, ನಾವು ಎಲ್ಲಿದ್ದೀವಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇರೋದಕ್ಕಾಗತ್ತಾ? ತನು ಮನ ಧನ ಅರ್ಪಿಸಿ ಪಕ್ಷಕ್ಕಾಗಿ ಸುದೀರ್ಘಾವಧಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟು ಬಂದಿದ್ದಾಗಿದೆ. ಸುರ್ಜೇವಾಲಾ ಅವ್ರ ಜೊತೆ 1-to-1 ಮೀಟಿಂಗ್ ಆಗಿದೆ. ರಾಹುಲ್ ಗಾಂಧಿಯವರು ಈಗ ಮುದ್ರೆ ಒತ್ತೋದಷ್ಟೇ ಬಾಕಿ ಇರೋದು. ಸೋನಿಯಾ ಗಾಂಧಿಯವರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡ್ಕೊಂಡೇ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಇಂಟರ್ನಲ್ ಮ್ಯಾಟರು. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಅತ್ಯಾಪ್ತರ ಬಳಿ ಒಂದು ಮಾತು ಹೇಳ್ಕೊಂಡಿದ್ದಾರಂತೆ. ಅತ್ಯಾಪ್ತರು ಅಂದರೆ ಕಾಣಿಸ್ತಾರಲ್ಲ ನಮಗೆ, ಈ ಶಿವಗಂಗಾ ಬಸವರಾಜ್ ಅವರು, ಮಾಗಡಿ ಬಾಲಕೃಷ್ಣ ಅವರು, ಮತ್ತು ಮಂಡ್ಯ ಕಡೆ ಶಾಸಕರು ಇರಬಹುದು ಕೆಲವರು, ರಂಗನಾಥ್ ಅವರು ಅವರ ಸಂಬಂಧಿ, ಸುಮಾರು ಜನ ಅಂತೂ ಓಪನ್ ಆಗಿ ಬ್ಯಾಟ್ ಬೀಸೋರಿದ್ದಾರೆ. ಇನ್ನೂ ಸುಮಾರು ಜನ ಸೈಲೆಂಟಾಗಿ ಬಲ ಕೊಡೋರಿದ್ದಾರೆ. ಆ ಅತ್ಯಾಪ್ತರ ಬಳಿ ಹೇಳ್ಕೊಂಡು ಬಿಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ನನ್ನನ್ನು ಹಾಗೆಲ್ಲ ಕೆರಳಿಸೋಕ್ಕಾಗಲ್ಲ ಓಪನ್ ಆಗಿ. ನಾನು ಯಾರು ಏನು ಮಾತಾಡಿದ್ರೂ ಕೆರಳೋದೇ ಇಲ್ಲ. ನವೆಂಬರ್ ತನಕ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಿ ಮಾತಾಡ್ಸೋಕ್ಕಾಗಲ್ಲ. ನವೆಂಬರಲ್ಲಿ ಏನಾಗುತ್ತೋ ಆಗುತ್ತೆ. ನನಗೇನು ಮಾಡಬೇಕು, ಏನು ನನ್ನ ಗುರಿ ಅನ್ನೋದು ತುಂಬ ಕ್ಲಿಯರ್ ಆಗಿದೆ, ಸ್ಪಷ್ಟವಾಗಿದೆ. ಸೊ ನವೆಂಬರಲ್ಲೆಲ್ಲ ಆಗೇ ಆಗತ್ತೆ ಅನ್ನುವಂಥ ಅಭಯವನ್ನು ಕೊಟ್ಟು ಬಹಳ ಕಾನ್ಫಿಡೆಂಟಾಗಿ ಅತ್ಯಾಪ್ತರ ಬಳಿ ಹೇಳಿದ್ದಾರಂತೆ. ಅಲ್ಲಿ ತನಕ ನನ್ನನ್ನು ಕೆಣಕಿಸಿ ಮಾತಾಡೋಕ್ಕಾಗಲ್ಲ ಅಂತ. ಅಂದರೆ ಈಗ ಎಲ್ಲರೂ ಹೇಳ್ತಿದ್ದಾರಲ್ವ, ಸಂಪುಟ ಸರ್ಜರಿ ಆಗೇ ಬಿಡುತ್ತೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು. ಅವರದ್ದೇ ಆದಂಥ ಬೇರೆ ಸ್ವರೂಪದ ತಯಾರಿ ಬೇರೆ ಮಟ್ಟದಲ್ಲಿ ನಡೀತಿದೆ, ಅಂದರೆ ಡೆಲ್ಲಿ ಲೆವೆಲಲ್ಲಿ ನಡೀತಿದೆ ಅನ್ನೋದು ವೆರಿ ಕ್ಲಿಯರ್. ಯಾವಾಗ ಅಣ್ಣ ತಮ್ಮ ಇಬ್ಬರೂ ಒಟ್ಟಿಗೆ ಡೆಲ್ಲಿಗೆ ಹೋಗಿ ವೇಣುಗೋಪಾಲ್ ಅವ್ರ ಜೊತೆ ಕೂತ್ರೋ ಅವತ್ತೇ ಒಂದು ದೊಡ್ಡ ಸಂದೇಶ ಸಿಕ್ತು, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅಂತ. ಸೊ ಆಪ್ತರ ಬಳಿ ಅದನ್ನು ಹೇಳ್ಕೊಂಡೇ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನಮ್ಮನ್ನು ತಡೆಯೋಕ್ಕಾಗಲ್ಲ, ಹಾಗೆ ಓಪನ್ ಆಗಿ ಮಾತಾಡ್ಸೋಣ ಕೆರಳಿಸೋಣ ಅಂದರೆ ಅದು ಆಗಲ್ಲ, ನವೆಂಬರಲ್ಲಿ ಆಗಬೇಕಾಗಿರೋದಾಗತ್ತೆ ಅಂತ. ಆ ವಿಚಾರವೂ ಈಗ ಕೈಪಾಳ್ಯದಲ್ಲಿ ಗಮನ ಸೆಳೀತಾ ಇದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಚಂಡ ಪ್ಲ್ಯಾನ್ ಯಾವ ರೀತಿ ಇದೆ ಅನ್ನೋದನ್ನು ಗೆಸ್ ಮಾಡೋದಕ್ಕೀಗ ಸಿದ್ದು ಬಣದ ಸಚಿವರುಗಳು ಪದೇ ಪದೇ ಮೀಟಿಂಗ್ ಮಾಡ್ತಿದ್ದಾರೆ. ಅಕಸ್ಮಾತ್ CM ಚೇಂಜ್ ಅಂತ ಬಂದರೆ ದಲಿತ CM ಅಂತ ಪರಮೇಶ್ವರ್ ಅವ್ರನ್ನ ಕೂರಿಸೋದಕ್ಕೆ ಪ್ರಯತ್ನ ಮಾಡೋಣ, ಖರ್ಗೆ ಅವ್ರನ್ನ ಕೂರಿಸಿ ಅಂತ ಪ್ರಯತ್ನ ಮಾಡೋಣ, ಡಿ ಕೆ ಶಿವಕುಮಾರ್ ಒಬ್ಬರನ್ನ ಕೂರೋಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ B, ಪ್ಲ್ಯಾನ್ A, ಪ್ಲ್ಯಾನ್ C ಅಂತೆಲ್ಲ ಅವ್ರದ್ದೇ ಆದ ರೀತಿಯಲ್ಲಿ ನಡೀತಿರುತ್ತೆ. CM ಚೇಂಜೇ ಆಗಲ್ಲ ಅಂದಮೇಲೆ ಮತ್ತು ಪರಮೇಶ್ವರ್ ಅವ್ರನ್ನ ಕೂರಿಸುವಂಥ ಲೆಕ್ಕಾಚಾರ ಯಾಕೆ ಹಾಕ್ತಾರೆ? ಸೊ ಆ ಆತಂಕ ಸಿದ್ದು ಕ್ಯಾಂಪಲ್ಲಿ ಇದೆ. ಅದಾಗದಂತೆ ತಡೆಯೋದು ಫಸ್ಟು ಪ್ಲ್ಯಾನ್. ಅದಾಗಲಿಲ್ಲ ತಡೆಯೋಕೆ ಅಂದರೆ ಪ್ಲ್ಯಾನ್ B, ಬೇರೆಯವರನ್ನು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಪೈಪೋಟಿಗೆ ಬಿಡೋದು. ಈ ರೀತಿ ಎಲ್ಲ ಸಿದ್ದು ಪಾಳ್ಯದಲ್ಲೂ ಕೂಡ ಟೆನ್ಷನ್ ಆವರಿಸ್ಕೊಂಡಿರೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ಡಿ ಕೆ ಏನು ಮಾಡ್ತಿದ್ದಾರೆ, ಅವ್ರ ಮೈಂಡ್ ಗೇಮ್ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕಾಗದ ರೀತಿಯಲ್ಲಿ ಚೆಸ್ ಆಡೋಕೆ ಹೊರಟಿದ್ದಾರೆ ಈಗ ಡಿ ಕೆ. ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಆಗೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಅದು ಬೇಡದು 2 ವರ್ಷ ಆಗ್ತಿದೆ, ಸಚಿವರು ಒಂದಷ್ಟು ಕೈ ಬಿಡಬೇಕು. ಹೀಗಿರುವಾಗ ರಾಹುಲ್ ಗಾಂಧಿಯವರೇನು ಸಂಪುಟ ಸರ್ಜರಿಗೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ತಗೊಳ್ಳೋ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಆ ತಗೊಳ್ಳೋ ಪ್ರಯತ್ನದ ಹಂತದಲ್ಲೇ ಸಿದ್ದು ಆಪ್ತರು ಸಂಪುಟ ಸರ್ಜರಿ ಫಿಕ್ಸು, 15 ಜನ ಔಟು ಅಂತ ಮಾತಾಡ್ತಿದ್ದಾರೆ ಸಹಜವಾಗಿ. ಯಾಕಂದರೆ ಸಂಪುಟ ಸರ್ಜರಿ ಫಿಕ್ಸು ಅನ್ನೋದನ್ನು ಮನದಟ್ಟು ಮಾಡಿದ್ರೆ CM ಬದಲಾಗಲ್ಲ ಅನ್ನೋದನ್ನು ಮನದಟ್ಟು ಮಾಡ್ದಂಗೆ. CM ಬದಲಾಗ್ತಾರೆ ಅಂದರೆ ಎಲ್ಲ ಬದಲಾಗುತ್ತೆ. ಇನ್ನು ಸಂಪುಟ ಸರ್ಜರಿ ಎಲ್ಲಿಂದ ಬಂತು ಅಲ್ವಾ, ಭರ್ಜರಿಯಾಗಿ ನಡೆಯುತ್ತೆ ಅದು. ಸೊ ಆ ಬಣದವ್ರ ಪ್ರಯತ್ನ ಆ ಬಣಕ್ಕೆ, ಈ ಬಣದವ್ರ ಪ್ರಯತ್ನ ಈ ಬಣಕ್ಕೆ. ಸಿದ್ದರಾಮಯ್ಯನವರ ಬಣಕ್ಕೆ ಇನ್ನೂ ರಾಹುಲ್ ಗಾಂಧಿಯವರ ಮುದ್ರೆ ಸಿಕ್ಕಿಲ್ಲ ಸಂಪುಟ ಸರ್ಜರಿಗೆ ಅನ್ನೋದು ಕ್ಲಿಯರು. ಹಾಗೆ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಏನೋ ಒಂದು ಆಗಿದೆ ಅನ್ನೋದು ಕ್ಲಿಯರು. ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರೇ ಅದನ್ನು ಹೇಳಿದ್ದಾರೆ. ಹೌದು, CM ಕುರ್ಚಿ ವಿಚಾರದಲ್ಲಿ ಗೊಂದಲ ಇರೋದು ಸತ್ಯ ಅಂತ. ಗೊಂದಲ ಅಂದರೆ ಏನು? CM ಸಿದ್ದರಾಮಯ್ಯನವ್ರು ಹೇಳ್ದಂಗೆ 5 ವರ್ಷಕ್ಕೆ ಅವರೇ CM ಅಂತ ಕ್ಲಿಯರ್ ಇಲ್ಲ, ಗೊಂದಲ ಇದೆ ಅಂತ ಅರ್ಥ. ಹೈಕಮಾಂಡ್ ಕ್ಲಿಯರ್ ಮಾಡಬೇಕು ಅಂತ ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಆಗಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಅದೇನಾಗಿದೆ, ಏನಾಗತ್ತೆ ಅನ್ನುವ ಹಂತದಲ್ಲಿ
ಹತ್ರ ಬಂದಿದೆ ಅನ್ನುವಂತಹ ಆಡಿಯೋ ನಮಗೇನೋ ಕೇಳಿಸ್ದಂಗೆ ಆಗುತ್ತೆ. ಬಟ್ ಇಲ್ಲ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ರೀತಿಯಲ್ಲಿ ಈ ವಿಡಿಯೋ ಈಗ ಭರ್ಜರಿಯಾಗಿ ಸದ್ದು ಮಾಡ್ತಿದೆ, ಸಂಚಲನ ಸೃಷ್ಟಿ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಮುಹೂರ್ತನೇ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.